ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮೇಷರಾಶಿಯ ಆತ್ಮೀಯ ಬಂಧುಗಳೇ, ನಿಮಗೆಲ್ಲರಿಗೂ ಕೂಡ ವಿಡಿಯೋಗೆ ಸ್ವಾಗತ. ಇಂದಿನ ವಿಡಿಯೋ ತುಂಬ ಮುಖ್ಯವಾಗಿರುತ್ತೆ. ಯಾಕೆಂದರೆ ಜ್ಯೋತಿಷ್ಯ ಶಾಸ್ತ್ರ ಮತ್ತು ಗ್ರಹಗಳ ಸ್ಥಿತಿ ಹೇಳ್ತಾ ಇದೆ. ಯಾಕೆಂದರೆ ಮೇಷರಾಶಿಯವರೇ, ಬೆಳಗ್ಗೆ 3:33ರಿಂದ ನಿಮಗೆ ಸಿಗಲಿರುವ ಯಶಸ್ಸನ್ನು ನೋಡಿ ನಿಮ್ಮ ಶತ್ರುಗಳು ಕೂಡ ಈಗ ಬೆಂಕಿಯಂತೆ ಉರಿತಾರೆ. ಅವರು ನಿಮ್ಮ ಜೀವನ ಶೈಲಿಯನ್ನು ನೋಡಿದಾಗ, ನಿಮ್ಮ ಏಳಿಗೆಯನ್ನು ನೋಡಿದಾಗ, ನಿಮ್ಮ ಅದೃಷ್ಟದ ಚಮತ್ಕಾರಿ ನಕ್ಷತ್ರವನ್ನು ನೋಡಿದಾಗ ಆ ಶತ್ರುಗಳು ಹುಚ್ಚರಾಗ್ತಾರೆ, ಗಾಬರಿಗೊಳ್ತಾರೆ. ಯಾಕೆಂದರೆ ಸಮಯ ತುಂಬ ಕಡಿಮೆ ಇದೆ. ಮೇಷರಾಶಿಯವರೇ, ಅದೃಷ್ಟ ಗರ್ಜನೆ ಮಾಡ್ತಾ ಇದೆ. ಸಮಯ ತುಂಬ ಕಡಿಮೆ ಇದೆ. ಮೇಷರಾಶಿಯವರೇ, ಅದೃಷ್ಟ ಅನ್ನೋದು ಗರ್ಜಿಸ್ತಾ ಬರ್ತಾ ಇದೆ. ಆದರೆ ಈಗ ಎಲ್ಲ ಭಕ್ತರಿಗೆ ಒಂದು ಸಣ್ಣ ವಿನಂತಿ ಇದೆ. ನೀವು ವಿಡಿಯೋನ ಎಲ್ಲಿ ಕೂಡ ಸ್ಕಿಪ್ ಮಾಡಬೇಡಿ. ಆಮೇಲೆ ನೀವು ಪಶ್ಚಾತ್ತಾಪ ಪಡಬೇಕಾಗುತ್ತೆ. ಒಂದು ವೇಳೆ ಸ್ಕಿಪ್ ಮಾಡದೆ ತಾಳ್ಮೆ ಇಟ್ಕೊಂಡು ನನ್ನ ಮಾತನ್ನು ಕೇಳಿದರೆ ಖಂಡಿತ ನಿಮಗೆ ಲಾಭವಾಗುತ್ತೆ. ಮೇಷರಾಶಿಯವರೇ, ಒಂದು ಸಣ್ಣ ವಿನಂತಿ ಇದೆ. ಇಲ್ಲಿ ಎಷ್ಟು ಭಕ್ತರು ತಮ್ಮ ಮೇಲೆ ನವದುರ್ಗೆಯರ ಆಶೀರ್ವಾದವನ್ನು ಬಯಸ್ತಾರೋ, ಅದು ದುರ್ಗಾ ಮಾತೆ ಆಗಿರ್ಬೋದು, ಲಕ್ಷ್ಮೀ ಮಾತೆ ಆಗಿರ್ಬೋದು, ಸರಸ್ವತಿ ಮಾತೆ ಆಗಿರ್ಬೋದು, ಕಾಳಿ ಮಾತೆ ಆಗಿರ್ಬೋದು, ಸಂತೋಷಿ ಆಗಿರ್ಬೋದು. ಅಂದರೆ ಒಂದು ವೇಳೆ ನೀವು ನವದುರ್ಗೆಯರ ಆಶೀರ್ವಾದವನ್ನು ನೀವು ಬಯಸಿದರೆ ವಿಡಿಯೋವನ್ನು ಮೊದಲು ಲೈಕ್ ಮಾಡಿ ಮತ್ತು ನವದುರ್ಗೆಯರ ಆಣೆ ಮೇಷರಾಶಿಯವರೇ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಖಂಡಿತ ಲೈಕ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ 3 ಬಾರಿ ಜೈ ಮಾತಾದಿ, ಜೈ ಮಾತಾದಿ, ಜೈ ಮಾತಾದಿ ಅಂತ ಬರೀರಿ. ನಿಮ್ಮ ಮೇಲೆ ಎಲ್ಲ ದೊಡ್ಡ ದೇವಿಯರ ವಿಶೇಷ ಆಶೀರ್ವಾದ ಪ್ರಾಪ್ತಿಯಾಗುತ್ತೆ. ಹೌದು ಮೇಷರಾಶಿಯ ಬಂಧುಗಳೇ, ನಿಮ್ಮ ಮನೆಯಲ್ಲಿ ಯಾವ ಸಂಕೇತ ಸಿಗ್ತಾ ಇದೆ? ಮುಂಬರುವ ಸಮಯದಲ್ಲಿ 144 ದೊಡ್ಡ ದೇವಿಯರು ನಿಮ್ಮ ಮನೆಗೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ಈ ಮಾತಿನ ಸಾಧ್ಯತೆ ತುಂಬ ಇದೆ ಮತ್ತು ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಕೂಡ ಸಂಕೇತ ಸಿಗ್ತಾ ಇದೆ. ಅಂದರೆ ನೀವು ನನ್ನ ಮಾತನ್ನು ತಮಾಷೆಯಾಗಿ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ತಮಾಷೆಯಾಗಿ ತೆಗೆದುಕೊಂಡ್ರೆ ನೀವೇ ಪಶ್ಚಾತ್ತಾಪ ಪಡ್ತೀರಾ. ಹೌದು ಮೇಷರಾಶಿಯವರೇ, ಜ್ಯೋತಿರಾಶಿ ಫಲ ತಿಳ್ಕೊಳ್ಳೋದಕ್ಕೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಡಿಯೋಗೆ ಒಂದು ಲೈಕ್ ಕೊಡೋದ್ರಿಂದ ನಮಗೆ ಪ್ರೋತ್ಸಾಹ ಕೊಟ್ಟಂತೆ ಆಗುತ್ತೆ. ಈಗಾಗಲೇ ಸಮಯ ಪ್ರಾರಂಭವಾಗಿದೆ. ಎಲ್ಲಿ ನಿಮ್ಮ ಕಠಿಣ ಪರಿಶ್ರಮ ಫಲ ನೀಡಲಿದೆ ನೆನಪಿಡಿ. ಕಳೆದ ಸಮಯದಲ್ಲಿ ನೀವು ಎಷ್ಟು ಶ್ರಮ ಪಟ್ಟಿದ್ರಿ, ಎಷ್ಟು ನಿರೀಕ್ಷೆ ಇಟ್ಕೊಂಡಿದ್ರಿ, ನಿಮಗೆ ಎಷ್ಟು ಭರವಸೆ ಇತ್ತು. ಅಂದರೆ ನನ್ನ ಅದೃಷ್ಟ ಒಳೆಯುತ್ತೆ, ಇರುವ ಸಾಲವೆಲ್ಲ ಕೇವಲ 2-3 ತಿಂಗಳಲ್ಲಿ ಪೂರ್ತಿಯಾಗಿ ಮುಗಿಸ್ತೇನೆ, ನನ್ನ ಬಳಿ ತುಂಬ ಹಣ ಬರಲಿದೆ, ನೀವು ತುಂಬ ಖುಷಿಯಾಗಿ ಇದ್ದೀರಿ ಮತ್ತು ಸಂತೋಷದಿಂದ ನಿಮ್ಮ ಕ್ಷೇತ್ರದಲ್ಲಿ ಮನಸ್ಸಿಟ್ಟು ಕೆಲಸ ಮಾಡಿದ್ರಿ. ಆದರೆ ಅದೇ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಕೆಟ್ಟ ಕಾಲ ಕೂಡ ಶುರುವಾಗಿತ್ತು. ಅಂದರೆ ನೀವು ಯೋಚನೆ ಮಾಡ್ತಿದ್ದೀರಿ, ಈಗ ನನಗೆ ಆರಾಮ ಸಿಗುತ್ತೆ, ಈಗ ನನ್ನ ಕನಸುಗಳು ನನಸಾಗುತ್ತೆ. ಆದರೆ ಅಲ್ಲಿಯೇ ನೀವು ತುಂಬ ಹೆಚ್ಚು ನಷ್ಟವನ್ನು ಕೂಡ ಅನುಭವಿಸಬೇಕಾಗಿತ್ತು. ಇಲ್ಲಿವರೆಗೆ ನಿಮಗೆ ನಂಬಿಕೆ ಇರಲಿಲ್ಲ. ಮತ್ತು ನೀವು ನೆನಪಿಡಿ, ಬ್ರಹ್ಮಾಂಡ ಮತ್ತು ವೇದ ದೇವತೆಗಳು ಏನೇ ಮಾಡಿದರೂ ನಮ್ಮ ಒಳ್ಳೆಯದಕ್ಕಾಗಿಯೇ ಮಾಡ್ತಾರೆ. ಮುಂಬರುವ ಸಮಯದಲ್ಲಿ ನಿಮ್ಮ ಮನೆಯಲ್ಲಿ ಒಟ್ಟಿಗೆ ಬಹಳ ದೊಡ್ಡ ದೇವತೆಗಳು ಪಾದಾರ್ಪಣೆ ಮಾಡಲಿದ್ದಾರೆ. ಅಂತಹ ಸಂಕೇತ ಸಿಗಲಿದೆ ಮತ್ತು ಇವೇ ದೇವತೆಗಳ ಆಶೀರ್ವಾದದಿಂದ, ಗ್ರಹಗಳ ಪ್ರಭಾವದಿಂದ ಈಗ ನಿಮ್ಮ ಶ್ರಮ ಫಲ ನೀಡಲಿದೆ ಮತ್ತು ಸಮಯವು ತುಂಬ ಕಡಿಮೆ ಇದೆ. ಹೌದು ಫ್ರೆಂಡ್ಸ್, ನೀವು ಮೌನವಾಗಿ ಹೋರಾಟ ಮಾಡಿದ್ದೀರಿ. ನಿಮ್ಮ ಹೋರಾಟವನ್ನು ಯಾರೂ ನೋಡಲಿಲ್ಲ. ಆದರೆ ಜನರು ತಮಾಷೆ ತುಂಬ ಮಾಡಿದರು. ನಿಮ್ಮ ಸಾಮರ್ಥ್ಯವನ್ನು ತುಂಬ ಕಡಿಮೆ ಅಂದಾಜು ಮಾಡಿದರು. ಆದರೆ ಈಗ ಅದೇ ಜನರು ನಿಮ್ಮ ಅದೃಷ್ಟವನ್ನು ನೋಡಿ ಆಶ್ಚರ್ಯಪಡ್ತಾ ಇದ್ದಾರೆ. ಯಾರು ನಿಮ್ಮ ಶ್ರಮವನ್ನು ನೋಡಿ ತಮಾಷೆ ಮಾಡಿದ್ರೋ ಅದೇ ಜನರು ಈಗ ದಂಗಾಗಿದ್ದಾರೆ ಮತ್ತು ನೀವು ಯಶಸ್ಸಿನ ಶಿಖರವನ್ನು ತಲುಪ್ತೀರಾ. ಹೌದು ಮೇಷರಾಶಿಯವರೇ, ಎಲ್ಲ ಜನರು ಆಶ್ಚರ್ಯಪಡ್ತಾರೆ. ನಿಮ್ಮ ಯಶಸ್ಸನ್ನು ನೋಡಿ ಎಲ್ಲರ ಕಣ್ಣುಗಳು ಅಗಲಾಗುತ್ತೆ ಮತ್ತು ಯಾರು ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡ್ತಾರೋ ಆ ಜನ ಮೊದಲು ಪಶ್ಚಾತ್ತಾಪ ಪಡ್ತಾರೆ. ಹೌದು, ನಿಮ್ಮ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯ ಪ್ರವೇಶ ಆಗಲಿದೆ. ಯಾಕೆಂದರೆ 144 ದೊಡ್ಡ ದೇವಿಯರ ಕೃಪೆ ನಿಮ್ಮ ಮೇಲೆ ಆಗ್ತಾ ಇದೆ. ಈ ಸಂಕೇತ ತುಂಬ ಅಪರೂಪವೆಂದು ಪರಿಗಣಿಸಲಾಗುತ್ತೆ ಮತ್ತು ತುಂಬ ವರ್ಷಗಳ ನಂತರ, ಅಂದರೆ 71 ವರ್ಷಗಳ ನಂತರ ಮೇಷರಾಶಿಯ ಜೀವನದಲ್ಲಿ ಈ ರೀತಿಯ ಘಟನೆಗಳು ನಡೆಯಲಿವೆ. ಹಾಗಾಗಿ ನೀವು ಹೇಳಬಹುದು, ಭಗವಂತನ ಯಾವುದೋ ಒಂದು ಕೃಪೆ ನಿಮ್ಮ ಮೇಲೆ ಇದೆ ಅಂತ. ಯಾಕೆಂದರೆ ಈಗ ನಿಮಗೆ ಎಲ್ಲವೂ ಸುಲಭ ಎನಿಸಲಿದೆ. ಯಾವ ಕ್ಷೇತ್ರದಲ್ಲಿ ನೀವು ಶ್ರಮ ಪಟ್ಟಿದ್ದೀರೋ ಅದರಲ್ಲಿ ನಿಮಗೆ ತುಂಬ ಯಶಸ್ಸು ಅನ್ನೋದು ಸಿಗುತ್ತೆ ಮತ್ತು ನಿಮ್ಮ ಕೆಲಸನೇ ಮಾತನಾಡುತ್ತೆ, ನೀವು ಅಲ್ಲ. ನಿಮ್ಮ ಕೆಲಸವೇ ಎಲ್ಲದಕ್ಕೂ ಕೂಡ ಉತ್ತರ ಕೊಡುತ್ತೆ. ಧನ ಲಾಭದ
ಯೋಗ ಕೂಡ ಇದೆ ಮತ್ತು ಬಹಳ ಸಮಯದಿಂದ ನಿಂತಿದ್ದ ಕೆಲಸ ಕೂಡ ವೇಗವಾಗಿ ಪೂರ್ಣವಾಗುತ್ತೆ. ನೀವು ಕನಸಿನಲ್ಲೂ ಯೋಚಿಸದೇ ಇರುವಷ್ಟು ನಿಮಗೆ ಸಿಗುತ್ತೆ. ಇಲ್ಲಿಯವರೆಗೆ ಗೌರವ ತುಂಬ ಹೆಚ್ಚು ಸಿಗುತ್ತಾ ಇತ್ತು ಮತ್ತು ಸುಖ ಮತ್ತು ಸ್ಥಿರತೆ ಎಲ್ಲವೂ ಈಗ ನಿಮ್ಮ ಜೀವನದಲ್ಲಿ ಬರಲಿವೆ. ಹಾಗಾಗಿ ಒಂದು ವೇಳೆ ನೀವು ಮೇಷರಾಶಿಯ ಜಾತಕರಾಗಿದ್ದರೆ ಖುಷಿಯನ್ನು ಆಚರಿಸೋದಕ್ಕೆ ತಯಾರಿ ಮಾಡ್ಕೋಬೇಕು. ಯಾಕೆಂದರೆ ಅಷ್ಟೇ ಅಲ್ಲ, ಈಗ ನಿಮ್ಮ ಶತ್ರುಗಳಿಂದ ಕೂಡ ನಿಮಗೆ ಬಿಡುಗಡೆ ಅನ್ನೋದು ಸಿಗುತ್ತೆ. ಹೌದು ಫ್ರೆಂಡ್ಸ್, ನೀವು ಸರಿಯಾಗಿ ಕೇಳಿಸ್ಕೊತಾ ಇದ್ದೀರಾ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತೆ ಮತ್ತು ದೇವತೆಗಳ ಆಶೀರ್ವಾದದಿಂದ ನಿಮಗೆ ಸುಖ ಸಿಗುತ್ತೆ. ಇದ್ರ ಜೊತೆಗೆ ನಿಮ್ಮ ಜೀವನದಲ್ಲಿ ಇರುವ ಸುಖ ಸ್ಥಿರತೆ ಬಹಳ ಸಮಯದವರೆಗೆ ಇರುತ್ತೆ. ಈ ಬಾರಿ ನೀವು ಯಾವುದೇ ತಪ್ಪು ಮಾಡೋದಿಲ್ಲ, ಬದಲಾಗಿ ಸುಧಾರಿಸ್ತೀರಾ ಮತ್ತು ಸುಧಾರಿಸುವವರ ಮೇಲೆ ದೇವಿ ಮಾತೆ ಯಾವಾಗಲೂ ದಯೆಯನ್ನು ತೋರಿಸ್ತಾರೆ ಮತ್ತು ಜನರು ಕೂಡ ಸಂತೋಷ ಪಡ್ತಾರೆ. ನೆನ್ಪಿಡಿ, ಯಾರು ನಿಮ್ಮ ಶತ್ರುಗಳು, ಈಗ ಶತ್ರುಗಳ ಕತೆ ಮುಗಿಯುತ್ತೆ. ಯಾಕೆಂದರೆ ಅದೃಷ್ಟನೇ ಜೊತೆ ನೀಡಿದಾಗ ವಿರೋಧ ಮಾಡುವ ಶಕ್ತಿ ಕೂಡ ದುರ್ಬಲಾಗುತ್ತೆ. ಎಷ್ಟು ಜನರು ನಿಮ್ಮನ್ನು ವಿರೋಧ ಮಾಡ್ತಿದ್ದಾರೋ, ಎಷ್ಟು ಜನರು ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡ್ತಾ ಇದ್ದಾರೋ ಆ ಜನ ಈಗ ಕೇವಲ ಪಶ್ಚಾತ್ತಾಪ ಪಡ್ತಾರೆ ಮತ್ತು ನೀವು ಯಶಸ್ಸಿನ ಶಿಖರವನ್ನು ತಲುಪ್ತೀರ. ಆದರೆ ನೀವು ಅವಸರ ಮಾಡಬಾರ್ದು, ಕೋಪ ಮಾಡಬಾರ್ದು, ಸಮಸ್ಯೆಗಳನ್ನು ನಿಧಾನವಾಗಿ ಪರಿಹರಿಸಬೇಕು ಮತ್ತು ಎಷ್ಟು ನಿಮ್ಮ ವಿರೋಧಿಗಳಿದ್ರೂ ಕೂಡ ಅವು ನೇರವಾಗಿ ಅವರ ಬಾಯಿಗೆ ಉತ್ತರ ಕೊಡಬಾರ್ದು. ಬದಲಾಗಿ ಅವರ ದೂರನ್ನು ನೀವು ಬಜರಂಗ ಬಲಿಯ ಮುಂದೆ ಇರಬಹುದು ಮತ್ತು ಬಜರಂಗ ಬಲಿ ಕೊಡುವ ಶಿಕ್ಷೆಯನ್ನು ಇಡೀ ಪ್ರಪಂಚ ನೆನಪಿಸುತ್ತೆ. ಯಾಕೆಂದರೆ ಹನುಮಾನ್ಜಿಗೆ ಭೂತ, ಪಿಶಾಚಿ, ದಾನವ, ರಾಕ್ಷಸ ಎಲ್ಲರೂ ಕೂಡ ಹೆದರ್ತಾರೆ. ಮತ್ತು ಒಂದು ವೇಳೆ ನೀವು ಹನುಮಾನ್ಜಿಗೆ ಅವರ ದೂರು ಏನಾದರೂ ಹೇಳಿದರೆ ನೆನಪಿಡಿ, ಹನುಮಾನ್ಜಿನೇ ಪರಮಪಿತ ಪರಮೇಶ್ವರ. ಅವರು ನಿಮ್ಮ ಜೀವನವನ್ನು, ನಿಮ್ಮ ಮನೆಯನ್ನು ಸುರಕ್ಷಿತ ಸ್ಥಳವಾಗಿ ಮಾಡ್ತಾರೆ ಮತ್ತು ಎಲ್ಲ ಶತ್ರುಗಳ ನಿರ್ನಾಮ ಮಾಡ್ತಾರೆ. ಹೌದು ನನ್ನ ಫ್ರೆಂಡ್ಸ್, ನೀವು ಸರಿಯಾಗಿ ಕೇಳಿಸ್ಕೊತಾ ಇದ್ದೀರಾ. ಆದರೆ ಮೇಷರಾಶಿಯವರೇ ನೆನಪಿಡಿ, ಅಹಂಕಾರವನ್ನು ನೀವು ಎಂದಿಗೂ ನಿಮ್ಮೊಂದಿಗೆ ಬರೋದಕ್ಕೆ ಬಿಡಬಾರ್ದು. ಯಾಕೆಂದರೆ ಅಹಂಕಾರ ಬಂದರೆ ಇಲ್ಲಿಯವರೆಗೆ ನೀವು ಗಳಿಸಿದ್ದೆಲ್ಲ, ಶ್ರಮದಿಂದ ಸಂಪಾದಿಸಿದ್ದೆಲ್ಲ ಕೂಡ ನಾಶ ಆಗುತ್ತೆ. ಮತ್ತು ತಂದೆ ತಾಯಿಯ ಗೌರವವನ್ನು ಎಂದಿಗೂ ಕಡಿಮೆ ಮಾಡಬೇಡಿ. ಎಷ್ಟು ಸಾಧ್ಯನೋ ಅಷ್ಟು ನಿಮ್ಮ ಪೋಷಕರನ್ನು ಗೌರವಿಸಿ, ತಂದೆ ತಾಯಿಯ ಮಾತುಗಳನ್ನು ಕೇಳಿ, ಬೆಳಿಗ್ಗೆ ಎದ್ದು ದೇವಿ ಮಾತೆಯನ್ನು ಸ್ಮರಿಸಿ ಮತ್ತು ನಿಮ್ಮ ಗುರಿಯ ಮೇಲೆ ಗಮನ ಕೊಡಿ. ಯಾಕೆಂದರೆ ಆಗಲೇ ನಿಮ್ಮ ಸಾಲಗಳು ಮುಗಿಯುತ್ತೆ ಮತ್ತು ನಿಮ್ಮ ಕನಸುಗಳು ನಿಜ ಆಗುತ್ತೆ. ಸಮಯ ನಿಮ್ಮದು ಇದೆ ಫ್ರೆಂಡ್ಸ್. ಅದೃಷ್ಟ ಕೂಡ ನಿಮ್ಮದೇ ಮತ್ತು ಗೆಲುವು ಕೂಡ ನಿಮ್ಮದೇ ಆಗಿರುತ್ತೆ ಮತ್ತು ಖುಷಿ ಕೂಡ ನಿಮ್ಮದೇ ಆಗಿರುತ್ತೆ. ನೀವು ಇರ್ತೀರ ಮತ್ತು ನಿಮ್ಮ ಹೆಸರೇ ಆಗುತ್ತೆ, ಎಲ್ಲವೂ ನಿಮ್ಮದಾಗುತ್ತೆ. ಆದ್ದರಿಂದ ನೀವು ಮಾಡಬೇಕು. ನೋಡಿ, ಭಗವಂತ ಅವಕಾಶ ಕೊಡ್ತಾನೆ, ದಾರಿ ತೆಗಿತಾನೆ, ಆದರೆ ಆ ದಾರಿಯಲ್ಲಿ ನಡೆಯುವುದು ನಾವೇ. ಹಾಗಾಗಿ ಈ ಸಮಯದಲ್ಲಿ ನೀವು ಸ್ವಂತ ಆ ದಾರಿಯಲ್ಲಿ ನಡಿಬೇಕು ಫ್ರೆಂಡ್ಸ್. ಯಾರು ತಮ್ಮ ತಂದೆ ತಾಯಿಯನ್ನು ಎಂದಿಗೂ ನಿರ್ಲಕ್ಷ್ಯ ಮಾಡೋದಿಲ್ವೋ ಅವರ ಮೇಲೆ ದೇವತೆಗಳ ಆಶೀರ್ವಾದ ಕೂಡ ಇರುತ್ತೆ. ಆದರೆ ಬ್ರಹ್ಮಾಂಡ ಶಕ್ತಿಗಳು ಸ್ವಲ್ಪ ಹೆಚ್ಚು ನಿಮ್ಮ ಬೆಂಬಲದಲ್ಲಿ ಇರುತ್ತೆ. ನೆನಪಿಡಿ, ಭೂಮಿಯ ಮೇಲೆ ನಿಮ್ಮ ಎರಡನೇ ದೇವರಾರು ಇದ್ದಾರೆ ಮತ್ತು ನಿಮ್ಮ ಮಾತುಗಳನ್ನು ಪದೇ ಪದೇ ಕೇಳ್ತಾನೆ ಇರ್ತಾರೆ. ಅದು ಬೇರೆ ಯಾರೂ ಅಲ್ಲ, ನಿಮ್ಮ ಪೋಷಕರೇ, ತಂದೆ ತಾಯಿಯೇ ಮತ್ತು ನಿಮ್ಮ ಅಜ್ಜ ಅಜ್ಜಿಯೇ. ಮತ್ತು ಭಗವಂತ ಕೂಡ ಹೇಳ್ತಾನೆ, ಒಂದು ವೇಳೆ ನೀವು ನಿಮ್ಮ ಸ್ವಂತ ತಂದೆ ತಾಯಿಯನ್ನು ಗೌರವಿಸಿದರೆ ಮತ್ತು ಅವರ ಮಾತುಗಳನ್ನು ಕೇಳಿದರೆ, ಅನಾದರ ಮಾಡದಿದ್ದರೆ ಅಂದರೆ ನೀವು ನನ್ನನ್ನು ಗೌರವಿಸ್ತಾ ಇದ್ದೀರಿ, ನೀವು ಅವರ ಆರೈಕೆ ಮಾಡಿ ಅವರ ಕನಸನ್ನು ನನಸು ಮಾಡಿ, ನಿಮ್ಮ ಕನಸನ್ನು ನಾನು ನನಸು ಮಾಡ್ತೇನೆ. ಇದು ಪರಮಾತ್ಮನ ಮಾತು. ಹೌದು ಫ್ರೆಂಡ್ಸ್, ಆದ್ದರಿಂದ ಏನೇ ಆದರೂ ಕೂಡ ತಂದೆ ತಾಯಿಯ ಗೌರವವನ್ನು ಎಂದಿಗೂ ಕೂಡ ಕಡಿಮೆ ಮಾಡಬೇಡಿ ಮತ್ತು ಅವರ ಅಗತ್ಯಗಳನ್ನು ಪೂರೈಸೋದಕ್ಕೆ ನೀವು ಎಷ್ಟು ಬೇಕಾದರೂ ಶ್ರಮ ಪಡಿ. ಆದರೆ ನೀವು ನಿಸ್ವಾರ್ಥವಾಗಿ ಶ್ರಮಿಸಬೇಕು. ಜೀವನ ಬದುಕೋದಕ್ಕೆ ಬಯಸ್ತಾ ಇರ್ತೀರಿ, ನಿಮಗಾಗಿ ಎಲ್ಲ. ಮತ್ತು ಅಂತಹ ಜನರ ಮೇಲೆ ಯಾವಾಗಲೂ ದೇವತೆಗಳ ಆಶೀರ್ವಾದ ಪ್ರಾಪ್ತಿಯಾಗುತ್ತೆ. ಫ್ರೆಂಡ್ಸ್, ನೀವು ಬೆಳಿಗ್ಗೆ ಎದ್ದು ದೇವಿ ಮಾತೆಯನ್ನು ಸ್ಮರಿಸಬೇಕು ಮತ್ತು ನಿಮ್ಮ ಗುರಿಯ ಮೇಲೆ ಗಮನ ಕೊಡಬೇಕು. ಯಾಕೆಂದರೆ ನಾನು ನಿಮಗೆ ಹೇಳಿದ್ದೇನಲ್ಲ, ಸಮಯ ನಿಮ್ಮದು, ಅದೃಷ್ಟ ಕೂಡ ನಿಮ್ಮದು ಮತ್ತು ಕೊನೆಯಲ್ಲಿ ಹಠ ಕೂಡ ನಿಮ್ಮದೇ ಆಗಿರುತ್ತೆ ಮತ್ತು ಖುಷಿ ಕೂಡ ನೀವೇ ಇರ್ತೀರ ಮತ್ತು ಜನ ನಿಮ್ಮ ಹೆಸರಿನ ಚರ್ಚೆಯನ್ನೇ ಮಾಡ್ತಾರೆ. ಹಾಗಾಗಿ ಇಂತಹ ಸುವರ್ಣ ಅವಕಾಶವನ್ನು ನೀವು ಸುಮ್ಮನೆ ಬಿಟ್ಕೊಡೋದಕ್ಕೆ ಹೋಗಬಾರ್ದು, ಬದಲಾಗಿ ಅದರ ಸದುಪಯೋಗ ಮಾಡಿಕೊಳ್ಬೇಕು. ಯಾಕೆಂದರೆ ಮುಂಬರುವ ಕಾಲ ನಿಮ್ಮ ಪಾಲಿಗೆ ಎಂತಹದ್ದಿರುತ್ತೆ ಅಂದರೆ ಯಾವಾಗಲೂ ನೀವು ನೆನಪಲ್ಲಿಡ್ತೀರಾ ಮತ್ತು ಹೇಳ್ತೀರಾ, ಗುರೂಜಿ ಬಹಳ ದಿನಗಳಿಂದ ನಾನು ಯೋಚನೆ ಮಾಡ್ತಿದ್ದೆ, ಇಂದಲ್ದಿದ್ರೂ ಕೂಡ ನಾಳೆ ನನ್ನ ಭವಿಷ್ಯ ಅದೃಷ್ಟ ಬದಲಾಗುತ್ತೆ ಮತ್ತು ಕೊನೆಗೂ ಈಗ ನನ್ನ ಅದೃಷ್ಟ ಬದಲಾಗ್ತಾ ಇದೆ, ನನಗೆ ಪಾಸಿಟಿವ್ ಸಂಕೇತ ಸಿಗ್ತಾ ಇದೆ, ನಾನು ಒಪ್ಪುತ್ತೇನೆ
ಮೊದಲಿಗಿಂತ ಹೆಚ್ಚು ಶ್ರಮ ಪಡಬೇಕಾಗಬಹುದು, ಆದರೆ ಈ ಬಾರಿ ಮೊದಲಿಗಿಂತ ದೊಡ್ಡ ಯಶಸ್ಸು ನನಗೆ ಸಿಗ್ತಾ ಇದೆ ಹೀಗೆ ನೀವು ಹೇಳ್ತೀರಾ. ಮತ್ತು ಹೌದು, ಈಗ ನಾನು ನಿಮಗೆ ತುಂಬ ವಿಷಯ ಹೇಳಿಲ್ಲ. ಉದಾಹರಣೆ, ನಿಮ್ಮ ರಾಶಿ ಫಲದ ಬಗ್ಗೆ ಯಾವ ವಿಷಯಗಳನ್ನು ಇದರಲ್ಲಿ ನೀವು ಗಮನದಲ್ಲಿಟ್ಕೊಳ್ಬೇಕು, ಯಾವ ತಪ್ಪುಗಳನ್ನು ಮಾಡಬಾರ್ದು ಮತ್ತು ಯಾವ ಸಿಹಿ ಸುದ್ದಿ ನಿಮಗೆ ಹಿಂದೆ ಸಿಗಲಿದೆ. ತಪ್ಪುಗಳನ್ನು ಮಾಡಬಾರ್ದು. ನೀವು ಈ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ, ಸ್ವಲ್ಪ ತಾಳ್ಮೆ ಇಟ್ಕೊಂಡು ನೋಡಿ. ನಿಮ್ಮೊಳಗೆ ಎಲ್ಲವೂ ಕೂಡ ನಾನು ನಿಮಗೆ ತುಂಬ ಚೆನ್ನಾಗಿ ಹೇಳ್ತೇನೆ. ಕೊನೆಗೆ ನಿಮ್ಮ ಜೀವನದಲ್ಲಿ ಏನಾಗಲಿದೆ ಮತ್ತು ಯಾವ ಸರ್ಪ್ರೈಸ್, ಯಾವ ಖುಷಿಗಳು ನಿಮಗೆ ಸಿಗುತ್ತೆ ಮತ್ತು ಯಾಕೆ ಇಷ್ಟು ದೊಡ್ಡ ಖುಷಿಗಳು ನಿಮಗೆ ಸಿಗುತ್ತೆ. ವಿಡಿಯೋವನ್ನು ಒಂಟಿಯಾಗಿ ನೋಡಿ, ಆಗಲೇ ನೀವು ಎಲ್ಲ ಮಾತುಗಳನ್ನು ಅರ್ಥ ಮಾಡ್ಕೊಳ್ಬಹುದು. ಫ್ರೆಂಡ್ಸ್, ನೀವು ಇಲ್ಲಿ ಸ್ವಲ್ಪ ತಡೆದುಕೊಳ್ಬೇಕು, ದೀರ್ಘ ಉಸಿರು ತೆಗೆದುಕೊಳ್ಳಿ ಮತ್ತು ನಿಮ್ಮ ಸಮಸ್ಯೆಗಳನ್ನು ಮರೆಯೋದಕ್ಕೆ ಪ್ರಯತ್ನ ಮಾಡಿ. ಬದಲಾಗಿ ಪಾಸಿಟಿವ್ ಯೋಚನೆ ಮಾಡಿ. ಮೇಷರಾಶಿಯವರೇ, ಇದ್ರ ಜೊತೆಗೆ ನಾನು ನಿಮಗೆ ಹೇಳಲು ಬಯಸುತ್ತೇನೆ, ಉತ್ತರ ದಿಕ್ಕು ಕುಬೇರ ಸ್ಥಾನ, ಅಲ್ಲಿ ಕಸ ದೂರ ಆಗಬಹುದು ಮತ್ತು ಸಂಬಂಧಗಳಲ್ಲಿ ಮತ್ತೆ ನೀರಿನ ಫೌಂಟೇನ್ ಇಡಿ. ಪೇಮೆಂಟ್ ಮೂರನೇದು ಆಗ್ನೇಯ ಅಡಿಗೆ ಮನೆ, ಗ್ಯಾಸ್ ಪ್ರಮೋಷನ್ ಮುಖ ಮಾಡಿ ಇಡಿ. ಯುವಕರಿಗೆ ಅನ್ನಪೂರ್ಣೆ, ಖುಷಿ, ಕಾಂಪಿಟೇಟಿವ್ ಎಕ್ಸಾಮ್, ಯಾವುದೇ ನೈಋತ್ಯಕ್ಕೆ ಪತಿ ಪತ್ನಿ ಮತ್ತೆ ಜಗಳ ಆಗಲ್ಲ. ಮರದ ಮಂಚ, ಬಿಳಿ ಮೇಷರಾಶಿಯವರೇ, ನಿಮಗೆ ಮನೆಯಲ್ಲಿ ಒಡೆದ ಕನ್ನಡಿ ಗಡಿಯಾರ ಇಟ್ಬಿಡಿ, ಸಂಬಂಧ ಒಡಿತದೆ. ಭ್ರಮೆಯಲ್ಲಿ ಸಿಲುಕಿಸ್ತಾ ಇದ್ದೇನೆ, ಗೊಂದಲದಲ್ಲಿ ಸಿಲುಕಿದ್ದೇನೆ, ಯಾಕೆಂದ್ರೆ ನೆಗೆಟಿವ್ ಎನರ್ಜಿ ಒಳಗೆ ಬರಲ್ಲ. ಡೈನಿಂಗ್ ಟೇಬಲ್ ರೌಂಡ್ ಶೇಪ್, ನಿಮ್ಮೊಳಗಿನ ಆತ್ಮವಿಶ್ವಾಸವನ್ನು ಕಡಿಮೆ ಊಟ ಮಾಡಿ ಅನ್ಬಿಡಬಾರ್ದು, ಬದಲಾಗಿ ನಿಮ್ಮೊಳಗೆ ಧೈರ್ಯ ಇಟ್ಕೊಳ್ಬೇಕು. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮನ್ನ ಸಾಧಿಸಿ ತೋರಿಸ್ತೇನೆ. ಜೈ ಹಿಂದ್ ಜೈ ಭಾರತ್ ಮತ್ತೆ ಹರಿ ಓಂ ತತ್ಸತ್. ಸರ್ವೇಜನೋ ಸುಖಿನೋ ಭವಂತು. ಹೌದು, ಅದರ ನಂತರ ಒಂದು ವೇಳೆ ನೀವು ಯಶಸ್ವಿಯಾದರೆ ಪರೀಕ್ಷೆಯಲ್ಲಿ ಪಾಸ್ ಆದರೆ ಆ ರಾಹು ನಿಮಗೆ ಎಷ್ಟು ಧನ ಸಂಪತ್ತು ಕೊಡ್ತಾನೆ ಅಂದರೆ ನಿಮ್ಮ ತಲೆಮಾರುಗಳು ಕೂಡ ಕುಳಿತು ತಿನ್ನುತ್ತೆ. ಹೌದು ಮೇಷರಾಶಿಯವರೇ, ಹಾಗೂ ವ್ಯಾಪಾರ ವ್ಯವಹಾರ ಚಟುವಟಿಕೆಗಳಲ್ಲಿ ಸಾಕಷ್ಟು ಸುಧಾರಣೆ ಅನ್ನೋದು ಬರುವ ಸಾಧ್ಯತೆ ಇದೆ ಮತ್ತು ಆದಾಯದ ಸ್ಥಿತಿ ಕೂಡ ಉತ್ತಮ ಆಗ್ಬೋದು. ಸ್ಟಾಫ್ ಮತ್ತು ನೌಕರರ ಸಂಪೂರ್ಣ ಸಹಕಾರ ಇರುತ್ತೆ. ಮಾರ್ಕೆಟಿಂಗ್ಗೆ ಸಂಬಂಧಿಸಿದ ಕೆಲಸಗಳ ಮೇಲೆ ಹೆಚ್ಚು ಗಮನ ಕೊಡಿ. ನಿಂತಿದ್ದ ಅಥವಾ ಸಿಕ್ಕಿ ಹಾಕಿಕೊಂಡಿದ್ದ ಪೇಮೆಂಟ್ ಇಂದು ಕ್ಲಿಯರ್ ಆಗುತ್ತೆ. ಸ್ಟಾಫ್ ನೌಕರರ ಸಂಪೂರ್ಣ ಸಹಕಾರ ಸಿಗುತ್ತೆ. ಮಾರ್ಕೆಟಿಂಗ್ಗೆ ಸಂಬಂಧಿಸಿದ ಕೆಲಸಗಳ ಮೇಲೆ ಹೆಚ್ಚು ಗಮನ ಕೊಡಿ. ನಿಂತಿದ್ದ ಅಥವಾ ಸಿಕ್ಕಿ ಹಾಕಿಕೊಂಡಿದ್ದ ಪೇಮೆಂಟ್ ಇಂದು ವಾಪಸ್ ನಿಮಗೆ ಬರಬಹುದು. ಇನ್ನು ಪ್ರೇಮ ಸಂಬಂಧಗಳಲ್ಲಿ ಕೂಡ ಪ್ರಬುದ್ಧತೆ ಬರುತ್ತೆ. ವಿವಾಹದ ಯೋಜನೆ ಕೂಡ ಆಗಬಹುದು. ಹವಾಮಾನಕ್ಕೆ ಅನುಗುಣವಾಗಿ ನಿಮ್ಮ ಆಹಾರ ಮತ್ತು ದಿನಚರಿಯನ್ನು ಇಟ್ಕೊಳ್ಳಿ. ದೇಸಿ ಮತ್ತು ಆಯುರ್ವೇದಿಕ್ ವಸ್ತುಗಳ ಸರಿಯಾದ ಸೇವನೆ ಮಾಡ್ತಾ ಇರಿ. ಇದೇ ನಿಮಗೆ ಉತ್ತಮ ವ್ಯವಸ್ಥೆ. ಮತ್ತು ಹೌದು ಮೇಷರಾಶಿಯವರೇ, ಇಂದಿನ ದಿನ ನೆಮ್ಮದಿ ಮತ್ತು ಆಸೆಗಳಿಂದ ತುಂಬಿರುತ್ತೆ. ವ್ಯಾಪಾರ ಮಾಡುವ ಜನರು ಇಂದು ದೊಡ್ಡ ಹೂಡಿಕೆಯಿಂದ ದೂರ ಇರಿ, ಯಾಕೆಂದರೆ ಪಾರದರ್ಶಕತೆಯಲ್ಲಿ ಕೊರತೆ ಇರಬಹುದು ನೋಡಿ. ಇನ್ನು ಗೃಹಿಣಿಯರು ಇಂದು ತಮ್ಮ ಅಂತರಾತ್ಮದ ಧ್ವನಿಯನ್ನು ಕೇಳಿ ಮತ್ತು ವಾತಾವರಣದಲ್ಲಿ ಶಾಂತಿ ಕಾಪಾಡಿಕೊಳ್ಳಿ. ಯಾವುದೇ ಸಂಘರ್ಷದಿಂದ ತಪ್ಪಿಸಿಕೊಳ್ಳೋದಕ್ಕೆ ಸ್ಪಷ್ಟ ಸಂವಾದ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಆ ಮಹಾತಾಯಿಯನ್ನು ಮನೆಯೊಳಗೆ ಆಹ್ವಾನಿಸಿದ್ದಕ್ಕೆ ಜೈ ಮಾತಾ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್ ಜೈ ಭಾರತ್ ಮಾತೆ ಹರಿ ಓಂ ತತ್ಸತ್. ಸರ್ವೇಜನೋ ಸುಖಿನೋ ಭವಂತು.